ಕಿರುತೆರೆ ನಟ ವರುಣ್ ಆರಾಧ್ಯ ವಿರುದ್ಧ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಯೂಟ್ಯೂಬರ್ ವಿರುದ್ಧ ಮಾಜಿ ಪ್ರೇಯಸಿ ದೂರನ್ನ ದಾಖಲು ಮಾಡಿದ್ದಾರೆ. ಖಾಸಗಿ ವಿಡಿಯೋ ಲೀಕ್ ಮಾಡುವುದಾಗಿ ವರುಣ್ ಆರಾಧ್ಯ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿ ಆರೋಪವನ್ನ ಮಾಡಲಾಗಿದೆ. ಯುವತಿ ಜೊತೆಗಿರುವಂತಹ ಫೋಟೋಗಳನ್ನ ಲೀಕ್ ಮಾಡುವುದಾಗಿ ಬೆದರಿಕೆಯನ್ನ ಹಾಕಲಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿ ದೂರಲಾಗಿದೆ. ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಟ ಹಾಗೆಯೇ ಯೂಟ್ಯೂಬರ್ ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ವರುಣ್ ಆರಾಧ್ಯ ವಿರುದ್ಧ ಮಾಜಿ ಪ್ರೇಯಸಿ ಮಾಡಿರುವಂತಹ ಆರೋಪ ಇದು. ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ತನ್ನ ಖಾಸಗಿ ವಿಡಿಯೋಗಳನ್ನ ಲೀಕ್ ಮಾಡುವುದಾಗಿ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳಿ ಆರೋಪಿಸಿದ್ದಾರೆ. ಇಬ್ಬರಿಗೂ ಕೂಡ ಸುಮಾರು 1 ಮಿಲಿಯನ್ ಅಷ್ಟು ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬ್ನಲ್ಲಿ ಅವರದ್ದೇ ಆದಂತಹ ಚಾನೆಲ್ ಇತ್ತು. ಆದ್ರೆ ಈಗ ಅದೇ ಮಾಜಿ ಪ್ರೇಯಸಿ ವರುಣ್ ಆರಾಧ್ಯ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಬೃಂದಾವನ ಅನ್ನುವಂತಹ ಸೀರಿಯಲ್ನಲ್ಲೂ ಕೂಡ ಇತ್ತೀಚೆಗೆ ವರುಣ್ ಆರಾಧ್ಯ ನಟಿಸಿದ್ರು. ಆ ಸೀರಿಯಲ್ ನಟನ ವಿರುದ್ಧವೇ ಸದ್ಯ ಮಾಜಿ ಪ್ರೇಯಸಿ ಆರೋಪವನ್ನ ಮಾಡಿರೋದು. ಏನಂತ ಇದೆ ದೂರಿನಲ್ಲಿ? ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿ 4 ವರ್ಷಗಳ ಕಾಲ ನಾವು ಪರಸ್ಪರ ಪ್ರೀತಿಸ್ತಾ ಇದ್ವಿ. ಆದ್ರೆ ಅದಾದ ನಂತರ ನನ್ನ ಮೇಲೆ ನನಗೆ ವಂಚನೆಯನ್ನ ಮಾಡಲಾಗಿದೆ. 2019ರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮಿಬ್ಬರಿಗೂ ಕೂಡ ಪರಿಚಯ ಆಯಿತು. ಆದ್ರೆ ವರುಣ್ ಆರಾಧ್ಯ ಬೇರೊಂದು ಹುಡುಗಿಯ ಜೊತೆ ಅಫೇರ್ ಅನ್ನ ಇಟ್ಕೊಂಡಿದ್ದ ಅಂತ ಹೇಳಿ ಆ ಮಾಜಿ ಪ್ರೇಯಸಿ ಆರೋಪವನ್ನ ಮಾಡಿದ್ದಾರೆ. ವರುಣ್ ಫೋನ್ನಲ್ಲಿ ಬೇರೆ ಯುವತಿ ಜೊತೆಗಿರುವಂತಹ ಖಾಸಗಿ ಫೋಟೋ ನನ್ನ ಕಣ್ಣಿಗೆ ಬಿದ್ದಿತ್ತು. ಇದನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಬ್ರೇಕಪ್ ಆಗಿತ್ತು. ಯಾವಾಗ 2023ರಲ್ಲಿ ಅನ್ನುವಂಥದ್ದನ್ನ ಮಾಜಿ ಪ್ರೇಯಸಿ ತಮ್ಮ ದೂರಿನಲ್ಲಿ ಹೇಳಿದ್ದಾರೆ. ಇನ್ನು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮಾಜಿ ಪ್ರೇಯಸಿ ಈ ಯುವತಿಗೆ ವರುಣ್ ಆರಾಧ್ಯ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರಂತೆ. ಖಾಸಗಿ ಫೋಟೋ ಬಗ್ಗೆ ಬಾಯ್ ಬಿಡದಂತೆ ಮಾಜಿ ಪ್ರಿಯತಮ್ಗೆ ಧಮಕಿಯನ್ನ ಹಾಕಿದ್ದಾರಂತೆ. ಆಕೆ ತನ್ನ ಜೊತೆಗಿರುವಂತಹ ಖಾಸಗಿ ಕ್ಷಣಗಳ ಫೋಟೋಗಳನ್ನ ಕಳುಹಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇರುವುದಾಗಿ ಸದ್ಯ ಮಾಜಿ ಪ್ರೇಯಸಿ ಆರೋಪವನ್ನ ಮಾಡಿದ್ದಾರೆ. ನನ್ನ ವಿಚಾರವನ್ನ ಎಲ್ಲಾದ್ರೂ ಬಾಯ್ ಬಿಟ್ರೆ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೆದರಿಸಿದ್ದಾರಂತೆ. ವರುಣ್ ಯುವತಿಗೆ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆಯನ್ನ ಹಾಕಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಈ ಬಗ್ಗೆ ಪಶ್ಚಿಮ ವಿಭಾಗದ ಪೊಲೀಸರಿಗೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಮಾಜಿ ಪ್ರೇಯಸಿ ದೂರನ್ನ ದಾಖಲು ಮಾಡಿದ್ದಾರೆ. ವರುಣ್ ಆರಾಧ್ಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥ ಆಗ್ರಹವನ್ನ ಮಾಜಿ ಪ್ರೇಯಸಿ ಮಾಡಿದ್ದಾರೆ. ಇನ್ನು ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಗೆ ವರುಣ್ ಆರಾಧ್ಯ ವಿರುದ್ಧ ಯುವತಿ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ, ಯಾವೆಲ್ಲ ಆರೋಪಗಳನ್ನ ಮಾಡಲಾಗಿದೆ, ಇನ್ ಡೀಟೇಲ್ ಆಗಿ ನೋಡ್ಕೊಂಡ್ಬರೋಣ ಬನ್ನಿ. ಸಾಮಾಜಿಕ ಜಾಲತಾಣವಾದ ಇನ್ಸ್ಟಾಗ್ರಾಂನಲ್ಲಿ ನಾನು ಅಡ್ವರ್ಟೈಸಿಂಗ್ ಕೆಲಸವನ್ನ ಮಾಡಿಕೊಂಡಿದ್ದು 2019 ಮಾರ್ಚ್ 31ರಂದು ಸೀರಿಯಲ್ ನಟ ಯೂಟ್ಯೂಬರ್ ವರುಣ್ ಆರಾಧ್ಯ ಎಂಬ ವ್ಯಕ್ತಿ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ರು. ಅವರೊಂದಿಗೆ ಸ್ನೇಹಿತರಾಗಿ ನಂತರ ಈ ಸ್ನೇಹ ಪ್ರೀತಿಯಾಗಿ ಬದಲಾಗಿ 4 ವರ್ಷಗಳಿಂದ ಪ್ರೀತಿಸ್ತಿದ್ವಿ. 4-5 ತಿಂಗಳ ನಂತರ ನಾನು ಹಾಗೂ ವರುಣ್ ಆರಾಧ್ಯ ಪರಸ್ಪರ ಭೇಟಿಯಾದಾಗ ತಿಳಿದು ಅಥವಾ ತಿಳಿಯದೆ ನನ್ನ ವೈಯಕ್ತಿಕ ಫೋಟೋ ಮತ್ತು ವಿಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ತೆಗೆದುಕೊಂಡಿದ್ದ. ನಂತರ 2023ರ ಜುಲೈನಲ್ಲಿ ನಾನು ವರುಣ್ ಆರಾಧ್ಯ ಫೋನ್ ನೋಡಿದಾಗ ಆತ ಮತ್ತೊಂದು ಹುಡುಗಿಯ ಜೊತೆಗಿದ್ದ ಖಾಸಗಿ ಫೋಟೋ ಮತ್ತು ವಿಡಿಯೋ ನೋಡಿದ್ದೆ. ವರುಣ್ ಅಫೇರ್ ಬಗ್ಗೆ ತಿಳಿದು ಪ್ರಶ್ನೆ ಮಾಡಿದಾಗ ಅಫೇರ್ ವಿಷಯವನ್ನ ಎಲ್ಲಿಯೂ ಹೇಳಬಾರದು, ಹೇಳಿದ್ರೆ ನಿನ್ನ ವೈಯಕ್ತಿಕ ಫೋಟೋ ಮತ್ತು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತೇನೆಂದು ಬೆದರಿಕೆ ಹಾಕಿದ್ದಾನೆ. 2023ರ ಸೆಪ್ಟೆಂಬರ್ 10ರಂದು ವರುಣ್ ವಾಟ್ಸಪ್ ನಂಬರ್ನಿಂದ ನನ್ನ ವಾಟ್ಸಪ್ ನಂಬರ್ಗೆ ನನ್ನ ಖಾಸಗಿ ಅಶ್ಲೀಲ ಫೋಟೋವನ್ನ ಕಳುಹಿಸಿದ್ದಾನೆ. ಇದನ್ನ ನೋಡಿ ಶಾಕ್ ಆಗಿ ಈ ರೀತಿ ಯಾಕೆ ಕಳಿಸ್ತಿದ್ಯಾ ಅಂತ ನಾನು ಕೇಳಿದ್ದೆ. ತನ್ನ ಹತ್ತಿರ ಇನ್ನೂ ಹೆಚ್ಚಿನ ಖಾಸಗಿ ಫೋಟೋ ಮತ್ತು ವಿಡಿಯೋಗಳಿವೆ. ಅವುಗಳನ್ನ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತೇನೆಂದು ನನಗೆ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ಬೈದು ಅಶ್ಲೀಲವಾಗಿ ನನ್ನ ದೇಹದ ಅಂಗಾಂಗಗಳ ಬಗ್ಗೆ ನಿಂದಿಸಿದ್ದಾನೆ. ಮುಂದೆ ಮದುವೆಯಾದಲ್ಲಿ ಆತನನ್ನ ಸೇರಿ ನಿನ್ನನ್ನ ಸಾಯಿಸುತ್ತೇನೆ ಎಂದು ಪ್ರಾಣ ಬೆದರಿಕೆ ಹಾಕಿದ್ದಾನೆ. 2019ರ ಮೇಯಿಂದ 2023ರ ಸೆಪ್ಟೆಂಬರ್ವರೆಗೆ ಈ ಎಲ್ಲಾ ಘಟನೆ ನಡೆದಿದ್ದು ವರುಣ್ ಆರಾಧ್ಯನ ಪ್ರಾಣ ಬೆದರಿಕೆಗೆ ಹೆದರಿ ಇಲ್ಲಿವರೆಗೆ ದೂರು ನೀಡದೆ ಈಗ ತಡವಾಗಿ ದೂರನ್ನ ನೀಡಿದ್ದೇನೆ. ಇದು ವರುಣ್ ಆರಾಧ್ಯ ವಿರುದ್ಧ ಪಶ್ಚಿಮ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ನಲ್ಲಿ ಇರೋ ದೂರಿನ ಸಾರಾಂಶ.
ವರುಣ್ ಆರಾಧ್ಯ ನನಗೆ ಬೆದರಿಕೆ ಹಾಕಿದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ನನ್ನ ಹಾಗೆ ಅವರ ಖಾಸಗಿ ವಿಡಿಯೋಗಳನ್ನ ಫೋಟೋಗಳನ್ನ ಇಟ್ಕೊಂಡು ಅದನ್ನ ಅಪ್ಲೋಡ್ ಮಾಡುವುದಾಗಿ ನನಗೆ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಒಂದು ವೇಳೆ ನೀನೇನಾದ್ರೂ ಮುಂದೆ ಮದುವೆಯಾದ್ರೆ ಆತನನ್ನು ಸೇರಿಸಿ ನಿನ್ನ ಸಾಯಿಸುವುದಾಗಿ ನನಗೆ ಹೆದರಿಸ್ತಿದ್ದಾರೆ, ಬೆದರಿಸ್ತಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅವರ ಮಾಜಿ ಪ್ರೇಯಸಿ. 2019 ಮೇನಿಂದ 2023 ಈ ಘಟನೆ ನಡೆದಿದ್ದು. ಆದ್ರೆ ನನಗೆ ಭಯ ಇದ್ದಿದ್ರಿಂದ, ವರುಣ್ ಆರಾಧ್ಯ ಬಗ್ಗೆ ಅವರು ಹಾಕಿದಂತಹ ಪ್ರಾಣ ಬೆದರಿಕೆಯ ಬಗ್ಗೆ ನನಗೆ ಹೆದರಿಕೆ ಇದ್ದಿದ್ರಿಂದ ಇಷ್ಟು ತಡವಾಗಿ ನಾನು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ವರುಣ್ ಆರಾಧ್ಯ ಮಾಜಿ ಪ್ರೇಯಸಿ ಆ ದೂರಿನಲ್ಲಿ ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಬಳಸುವವರಿಗೆ ಈ ಜೋಡಿ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಯಾಕಂದ್ರೆ ಇಬ್ರೂ ಕೂಡ ಬಹಳ ಕಷ್ಟಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮುಂದಕ್ಕೆ ಬಂದಂಥವ್ರು. ಆದ್ರೆ ಈಗ ಅದೇ ಜೋಡಿಯ ಮಧ್ಯೆ ಕಳೆದ ಕೆಲ ತಿಂಗಳ ಹಿಂದೆ ಆದಂತಹ ಬ್ರೇಕಪ್, ಆ ಬ್ರೇಕಪ್ ಆದಂತಹ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಅಲಿಗೇಷನ್ಸ್ ಆಗಿತ್ತು. ಮಾಜಿ ಪ್ರೇಯಸಿ ಒಂದಿಷ್ಟು ಆರೋಪಗಳನ್ನ ವರುಣ್ ಆರಾಧ್ಯ ವಿರುದ್ಧ ಮಾಡಿದ್ರು. ಆದ್ರೆ ಈಗ ಬಹಳ ಗಂಭೀರವಾದಂತಹ ಆರೋಪ ನಟ ಹಾಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಯೂಟ್ಯೂಬರ್ ವರುಣ್ ಆರಾಧ್ಯ ವಿರುದ್ಧ ಕೇಳಿ ಬರ್ತಾ ಇರೋದು. ಖಾಸಗಿ ಫೋಟೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.